ಇಷ್ಟೊತ್ತಾಯ್ತು ಹೋಗಿ ಇವ್ರು ಹೊಲ್ದತ್ರ. ಅಲ್ಲ ಒತ್ತಂತೆ ಕರ್ಕೊಂಬರೋಣ, ಹುಡುಗ ಹೊಟ್ಟೆ ಹಸ್ಕೊಂಡೈತೆ ಅನ್ನೋದು ಬೇಡವಾ? ಓ ಸುಧಾ, ಏನು ಈ ಕಡೆ ಬಂದ್ಬಿಟ್ಟಿಯಲ್ಲ, ಬಾ. ಅಯ್ಯೋ ಶಾಂತಕ, ನಾನು ನಿಮ್ಮನೆಗೆ ಬಂದೆ. ನಮ್ಮನೆಗ? ಏನು ವಿಷಯ? ಅಯ್ಯೋ ಏನಿಲ್ಲ ಶಾಂತಕ, ಊರಲ್ಲೆಲ್ಲ ನಿಮ್ಮನೆದು ಸುದ್ದಿ ಓಡಾಡ್ತೈತೆ, ಏನು ವಿಷಯ ಅಂತ ಕೇಳ್ತಾ ಇದೀಯಪ್ಪ ನೀನು. ಏನು ನಮ್ಮನೆ ಸುದ್ದಿನ? ಅದೇನೇ? ಅಯ್ಯೋ ಊರಿಂದ ಏನೋ ನಿಮ್ಮ ಅಣ್ಣನ ಮಗ ಬಂದಿದ್ದಾನಂತಲ್ಲ. ಅಯ್ಯೋ ಊರು ತುಂಬ ಅದೇ ಮಾತು, ಇಷ್ಟು ವರ್ಷದ ಮೇಲೆ ಹುಡುಗ ಬಂದೈತೆ, ಇಷ್ಟು ವರ್ಷದ ಮೇಲೆ ಹುಡುಗ ಬಂದೈತೆ ಅಂತ. ಅದಕ್ಕೆ ನಾನು ನೋಡ್ಕೊಂಡೋಗೋಣ ಅಂತ ಬಂದೆ ಕನಕ. ಓ ಹೌದಾ? ಓ ನಮ್ಮ ದಿಲೀಪನ್ ನೋಡಕ್ ಬಂದ್ಯಾ? ಬಾ ಒಳಗಡೆ ಬಾ, ಕಾಫಿ ಗೀಫಿ ಕುಡಿ. ಅಷ್ಟ್ರಲ್ಲಿ ಬರ್ತಾರೆ ನಮ್ಮ ಗೌಡ್ರು, ಅವನು ಇಬ್ರು ಹೊಲದ ಹತ್ರಕ್ಕೆ ಹೋಗೋರೆ. ಹಂಗೆ ಹೊಲ ನೋಡ್ಕೊಂಬರ್ತೀನಿ ಕನತ್ತೆ ಅಂತ ಹೋದ. ಬಾ ಒಳಗಡೆ ಬಾ. ಹೌದಾ? ಸರಿ ಅಕ್ಕ, ಹಂಗಾದ್ರೆ ಆಮೇಲೆ ಬರ್ತೀನಿ ಬಿಡು. ಅಯ್ಯೋ ಬಾರೆ ಒಳಗಡೆ, ಬರೋದೇ ಅಪರೂಪಕ್ಕೆ ಬತ್ತೀಯ ಅಂಥದ್ರಲ್ಲಿ ಈಗ ಬಂದವಳು ಮತ್ತೆ ವಾಪಸ್ ಹೋಗಿ ಮತ್ತೆ ಬರ್ತಾಳಂತೆ. ಬಾ, ಇನ್ನೇನೋ ಬಂದ್ಬಿಡ್ತಾರೆ, ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಯ್ಯೋ ಬರ್ತೀನಿ ಬಿಡಕ್ಕ ಆಮೇಲೆ, ಅಂದರೆ ಈಗ ಇರ್ತಾನೇನೋ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ನೋಡಿದ್ರಿಲ್ಲ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಬರ್ತೀನಿ ಬಿಡಿ ಆಮೇಲೆ. ಅಯ್ಯೋ ಬಾರೆ ಸುಧಾ, ಮತ್ತೆ ಇನ್ನೊಂದ್ಸರಿ ಏನು ಬತ್ತೀಯ? ಬಾ ಕಾಫಿ ಮಾಡ್ಕೊಡ್ತೀನಿ, ಕಾಫಿ ಕುಡಿಯುವಂತೆ, ಬಾ ಒಳಗಡೆ ಬಾ. ಹೋಗಿ ನಾನು ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ, ನೀನು ಆರಾಮಾಗಿ ಕುತ್ಕೊಂಡಿರು, ಬರ್ತೀನಿ. ಅಯ್ಯೋ ಅಕ್ಕ, ನಾನೇ ಮಾಡ್ಕೊಡ್ತೀನಿ, ನೀವು ಕುತ್ಕೊಳ್ಳಿ ಆರಾಮಾಗಿ. ಪಾಪ ಒಬ್ಬರೇ ಮನೆ ಕೆಲಸ ಎಲ್ಲನೂ ಎಷ್ಟು ಅಂತ ಮಾಡ್ತೀರಾ? ಆಳು ಮಕ್ಳುಗಳಿಗೂ ಅಡುಗೆ ಮಾಡಾಕಬೇಕು, ಮನೇಲೂ ಮಾಡ್ಕೋಬೇಕು, ನಿಮಗೂ ಕಷ್ಟ ಆಗೋದಿಲ್ವೇನಕ್ಕ? ಇರಿ ನಾನು ಮಾಡ್ಕೊಡ್ತೀನಿ. ನನ್ನ ಮಗಳು ಪೇಟೆಯಿಂದ ಓದ್ಕೊಂಬಂದವಳೆ, ಈಗ ಇಲ್ಲೇ ಅವಳೆ, ಓದೋದೆಲ್ಲ ಮುಗೀತಂತೆ, ಇಲ್ಲೇ ಅವಳೆ ಮನೇಲಿ. ಕಳಿಸ್ಕೊಡ್ತೀನಿ ಅವಳನ್ನ, ಬೇಕಿದ್ರೆ ಒಂಚೂರು ನಿಮಗೆ ಕೆಲಸ ಮಾಡ್ಕೊಡೋದಕ್ಕೆ ಸ್ವಲ್ಪ ಸಹಾಯ ಮಾಡಿಕೊಡ್ತಾಳೆ. ಅಡುಗೆ ಗಿಡ್ಗೆ ಎಲ್ಲ ಕಲ್ತ್ಬಿಟ್ಟವಳೆ ಕನಕ, ಅಡುಗೆ ಎಲ್ಲ ಮಾಡ್ತಾಳೆ ಚೆನ್ನಾಗಿ, ಬರ್ತಾಳೆ ಬಿಡಿ, ಕಳಿಸ್ಕೊಡ್ತೀನಿ. ಹೌದಾ? ಅಯ್ಯೋ ಯಾವಾಗ ಬಂದ್ಲೆ ನಿನ್ನ ಮಗಳು? ಅಲ್ಲ ಕಣೆ, ಬರಬೇಕು ತಾನೇ ಈ ಕಡೆಗೆ. ನಾನಂತೂ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಬರೋದೇ ಇಲ್ಲ, ಹಾಗಾಗಿ ಏನು ವಿಚಾರನೇ ಗೊತ್ತಾಗೋದಿಲ್ಲ ನನಗೆ. ಅಯ್ಯೋ ಅಕ್ಕ, ಅವಳು ಮೊನ್ನೆ ತಾನೇ ಬಂದ್ಲು. ನೆನೆ ಅದೇನೇನೋ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ಕೊಂಡು ಆ ರಿಸಲ್ಟು ಅದು ಇದು ಅಂದ್ಕೊಂಡು ಏನೇನೋ ಮಾತಾಡ್ತಾ ಇದ್ಲು. ಹಾಗಾಗಿ ನಾನು ದೊಡ್ಡಮ್ಮ ಮಂತಕ್ಕೆ ಹೋಗಿ ಬರವ ಅಂತ ಅಂದೆ. ಬುಡಮ್ಮ ಆಮೇಲೆ ಹೋಯ್ತೀನಿ ಅಂತ ಅಂದು ಬಂದೇ ಇಲ್ಲ ನೋಡು. ಕಳಿಸ್ಕೊಡ್ತೀನಿ, ಈಗ ಹೋಗಿ ಇಲ್ಲಿಗೆ ಕಳಿಸ್ಕೊಡ್ತೀನಿ ಬಿಡಕ್ಕ. ಹೌದಾ? ಸರಿ ಆಯಿತು, ಕಳಿಸ್ಕೊಡು. ನಾನು ಎಷ್ಟು ವರ್ಷ ಆಯಿತು ಅವಳು ನೋಡಿ, ಸುಮಾರು 1 ವರ್ಷದ ಮೇಲೆ ಆಗಿರ್ಬೇಕಲ್ವ ಅವಳು ಊರಿಗೆ ಬಂದು? ವರ್ಷದ ಮೇಲೆ ಯಾಕೆ, 1.5 ವರ್ಷನೇ ಆಯಿತು ಕಣಕ್ಕ. ನಾವೇ ಅಲ್ಲಿಗೆ ಹೋಗಿ ನೋಡ್ಕೊಂಬರ್ತಿದ್ವಲ್ಲ, ಹಂಗಾಗಿ ಅವಳು ಊರ ಕಡೆಗೆ ಬರಲೇ ಇಲ್ಲ. ಅಂದರೆ ಓದ್ಕೊಂಡಿರೋಳಲ್ವಾ, ಅಲ್ಲೇ ಅದು ಇದು ಅಂತ ಕೋಚಿಂಗ್ ಗೀಚಿಂಗ್ ಎಲ್ಲ ಸೇರ್ಕೊಬಿಟ್ಟಿದ್ಲು. ಅಲ್ಲಿ ರಜಾ ಕೊಡ್ತಾನೆ ಇರಲಿಲ್ಲ, ಹಂಗಾಗಿ ಬಂದಿರಲಿಲ್ಲ. ಸರಿ ಅಕ್ಕ, ನಾನೇ ಮಾಡ್ಕೊಂಬರ್ತೀನಿ ಕಾಫಿನ, ನೀವು ಕುತ್ಕೊಂಡಿರಿ. ಸರಿ ಕಣೆ, ಆಯಿತು. ಅಯ್ಯೋ 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 ಅಯ್ಯೋ, ಮನೆನಾ ಇದು? ಮನೆ ಅರಮನೆಯಲ್ಲಿ ಜೋಡಿಸ್ದಂಗೆ ಜೋಡಿಸಿಟ್ಟವಳೆ. ಇತ್ತಾಳೆ ತಾಮ್ರ, ಅಪ್ಪಪ್ಪಪ್ಪಪ್ಪ, ನಮ್ಮಕ್ಕ ಆದರೂ ಭಾರಿ ಜೋಡಿಸಿಟ್ಟವಳೆ. ಮಕ್ಕಳಿಲ್ಲ ಅಂತ ಅಂದ್ರೂ ಇಷ್ಟು ಹೋಗ್ಕೊಂಡ ಸಾಮಾನು ಇಟ್ಟವಳಲ್ಲ. ಇನ್ನೇನಾರು ಮಕ್ಕಳು ಮರಿ ಇತ್ತು ಅಂತ ಅಂದಿದ್ರೆ ಇನ್ನೆಷ್ಟು ಜೋಡಿಸಿಡೋಳು. ನನಗಂತೂ ಈ ಸಾಮಾನು ಎಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತೈತೆ. ಏನು ಮಾಡಲಿ, ಇಲ್ಲಿಂದ ಯಾವುದೂ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ, ಬರೀ ಕಣ್ಣಿಂದ ನೋಡಿ ಹೊಟ್ಟೆ ಉರ್ಕೋಬೇಕಷ್ಟೆ. ಹಿಂಗಾದ್ರೂ ಮಾಡಿ ನನ್ನ ಮಗಳನ್ನ ನನ್ನ ಮಗನ ಈ ಮನೆಗೆ ಸೇರಿಸ್ಬಿಟ್ರೆ ಹಿಂಗೋ ಇವೆಲ್ಲನೂ ನನ್ನ ಮಕ್ಳಿಗೆ ಸೇರುತ್ತೆ. ನನ್ನ ಮಕ್ಳಿಗೆ ಬಂದ್ರೇನು ನನಗೆ ಬಂದಂಗೆ ಅಲ್ವಾ? ನಾನು ಆಗಲೇ ಬಡ್ಕೊಂಡೆ ನನ್ನ ಮಕ್ಕಳನ್ನೇ ತಗೊಳ್ಳಿ ದತ್ತಕ್ಕೆ ಅಂತ. ಯಾವುದೋ ಒಂದು ಮಗಿನ ಹಿಡ್ಕೊಂಬಂದ್ಬಿಟ್ಟು ಆ ಮಗಿನ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡೋದ್ಮೇಲೆ ಇನ್ನು ಯಾವ ಮಕ್ಕಳನ್ನ ತಗೊಳ್ಳೋದು ಬೇಡಪ್ಪ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟು ಇವರು. ಅಣ್ಣ ಈಗ ಹಿಂಗೋ ನನ್ನ ಮಕ್ಕಳು ದೊಡ್ಡವರಾಗವ್ರೆ, ಹಿಂಗೋ ನನ್ನ ಮಕ್ಳು ಜವಾಬ್ದಾರಿ ಇವ್ರು ತಗೊಳ್ಳೋ ಥರ ಏನಾದರೂ ಮಾಡೋಂಗೆ ವ್ಯವಸ್ಥೆ ಮಾಡಬೇಕಲ್ಲ. ಇದಕ್ಕೆಲ್ಲ ನನ್ನ ಗಂಡಂಗೆ ಹೇಳಬೇಕು. ನನ್ನ ಗಂಡಂಗೆ ಸರಿಯಾಗಿ ತಲೆಗೆ ತುಂಬಿ ನನ್ನ ಮಕ್ಕಳಲ್ಲಿ ಇಬ್ಬರಲ್ಲೊಬ್ಬರನ್ನ ಈ ಮನೆಗೆ ಸಾಕಾಕ್ಬಿಡ್ಬೇಕು. ಹೆಂಗಿದ್ರು ಅವ್ರಿಗೆ ತಿಳುವಳಿಕೆ ಇದೆ, ನಮ್ಮ ಅಪ್ಪ ಅಮ್ಮ ಯಾರು ಅನ್ನೋದು ಅವ್ರಿಗೂ ಗೊತ್ತು. ಹೆಂಗೋ ನನಗಂತೂ ಫುಲ್ ನೆಮ್ಮದಿ ಆಗಿಬಿಡುತ್ತೆ. ಸುಧಾ, ಅಲ್ಲಿ ಸಕ್ಕರೆ ಕಾಫಿ ಪುಡಿ ಎಲ್ಲ ಸಿಗ್ತಾಯಿತೋ ಇಲ್ವೋ? ಇರು ನಾನೇ ಬರ್ತೀನಿ. ಅಕ್ಕ, ನೋಡ್ತಾ ಇದ್ದೀನಿ, ಇಲ್ಲೇ ನೋಡ್ತಾ ಇದ್ದೀನಿ ಅಕ್ಕ. ಓ ಅಕ್ಕ, ಬಂದೇ ಬಿಟ್ರಾ? ಅಲ್ಲ ಇಲ್ಲೇನು ನೋಡ್ತಾ ಇದೀಯಾ? ಇಲ್ಲಿ ಸಕ್ಕರೆ ಕಾಫಿ ಪುಡಿ ಏನೂ ಇಟ್ಟಿಲ್ಲ, ಅಲ್ಲೇ ಒಲೆ ಹತ್ರನೇ ಇಟ್ಟಿದ್ದೀನಿ, ಬಾ ತೋರಿಸ್ತೀನಿ. ಅಯ್ಯೋ ಹೌದಾ ಅಕ್ಕ, ನಾನು ಮೋಸ್ಟ್ಲಿ ಇಲ್ಲೆಲ್ಲೋ ಇಟ್ಟಿರಬೇಕು ಅಂತ ಹೇಳ್ಬಿಟ್ಟು ಈ ಕಡೆಗೆ ಬಂದೆ. ಇಲ್ಲ ಇಲ್ಲೆಲ್ಲೋ ಮಾಮೂಲಿ ಡೈಲಿ ಯೂಸಿಗೆ ಬೇಕಾಗಂಥದ್ದು ಏನೂ ಇಟ್ಕೊಂಡಿಲ್ಲ, ಎಲ್ಲ ಅಲ್ಲೇ ಅಡುಗೆ ಮಾಡತ್ತವಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೌದಾ, ಸರಿ ಅಕ್ಕ, ಆಯಿತು. ನೋಡಿಲ್ಲಿ ಇಲ್ಲಿ ಈ ಕಡೆ ಶೆಲ್ಫ್ ಮೇಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹೌದೇನಕ್ಕ? ಅಲ್ಲ ಕಣಕ್ಕ, ಇಷ್ಟೊಂದೆಲ್ಲ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ ಎಲ್ಲ ಜೋಡಿಸಿಟ್ಕೊಂಡಿದೆಯಲ್ಲ, ಅವೆಲ್ಲ ತಿಕ್ಕಕ್ಕೆ ಮಾಡೋಕ್ಕೆ ಎಲ್ಲ ಹಿಂಸೆ ಆಗೋದಿಲ್ವ ನಿನಗೆ? ಅಯ್ಯೋ, ನಮ್ಮನೆ ಇರೋ ಒಂದು 4 ತಟ್ಟೆ ತೊಳೆಯೋಕ್ಕೆ ನಂಗೆ ಭಾರಿ ಹಿಂಸೆಯಾಗಿ ಆ ತಟ್ಟೆಗಳನ್ನ ಯೂಸ್ ಮಾಡೋದೇ ಬೇಡ ಅಂತ ಹೇಳಿ ಅಟ್ಟದ ಮೇಲೆ ಇಟ್ಬಿಟ್ಟಿದ್ದೀನಿ. ಈಗೆಲ್ಲ ಬರೀ ಸ್ಟೀಲ್ ಪಾತ್ರೆಗಳು, ಸ್ಟೀಲ್ ತಟ್ಟೆಗಳನ್ನ ಯೂಸ್ ಮಾಡೋದು ನಾವು.
ಅಯ್ಯೋ ಕಷ್ಟ ಅಂದರೆ ಆಯ್ತದ, ಮಾಡೋದು ಮಾಡಲೇಬೇಕಲ್ವಾ. ನನಗೆ ಮುಂಚೆಯಿಂದನೂ ಮಾಡಿ ಅಭ್ಯಾಸ ಐತಲ್ಲ, ಹಂಗಾಗಿ ಅಷ್ಟೇನು ತೊಂದರೆ ಅಂತ ಅನ್ಸಕ್ಕಲ್ಲ. ನಾವೇನೇನು ಬಳಸ್ಕೊತೀವಿ ಅದನ್ನು ಹುಣಸೆಹಣ್ಣಾಗಿ ಚೆನ್ನಾಗಿ ತಿಕ್ಕಿ ಒಂಚೂರು ಸೊಬ್ಬಿನ ಪುಡಿ ಹಾಕಿ ಉಜ್ಬಿಟ್ರೆ, ಇಲ್ಲ ಈ ಪಿತಾಂಬರಿ ಅಂತ ಬರ್ತದಲ್ಲ ಆ ಪೌಡ್ರ್ ಹಾಕೊಂಡು ಉಜ್ಕೊಂಬಿಟ್ರೆ ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನಾಗಿಬಿಡ್ತವೆ. ಹಾಗಾಗಿ ನಾನು ಯಾವುದೂ ಎತ್ತಿಡಕ್ಕೆ ಹೋಗಿಲ್ಲ. ಇದೇ ಅಪ್ಪ ನಾನು ಇವನ್ನೇ ಬಳಸ್ತಾ ಇರೋದು. ಇವಾಗೆಲ್ಲ ಇದೆ ಅಲ್ವಾ, ಈಗ ಎಲ್ಲರೂ ಇದೇ ಟ್ರೆಂಡ್ ಮಾಡಿಬಿಟ್ಟವ್ರೆ. ಎಲ್ಲ ಹಿತ್ತಾಳೆ ಪಾತ್ರೆ, ಹಿತ್ತಾಳೆ ತಟ್ಟೆ, ಹಿತ್ತಾಳೆ ಬಾಟ್ಲು, ನೀರು ಕುಡಿಯೋ ಬಾಟ್ಲುಗಳು ಕೂಡ ಹಿತ್ತಾಳೆ ತಾಮ್ರದವು ಬತ್ತಾ ಕೂತವೆ, ಹೆಲ್ತ್ ಒಳ್ಳೇದು ಅಂತ ಹೇಳ್ಬಿಟ್ಟು. ಇನ್ನು ನಾವು ಯಾಕೆ ಇರೋದನ್ನ ಯಾಕೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಹಂಗೆ ಬಳಸ್ಕೊತಾ ಇದ್ದೀನಿ. ಅದು ನಿಜನೇ ಬಿಡಕ್ಕ. ನಾನು ಇನ್ಮೇಲೆ ಅವು ಏನೇನು ಎತ್ತಿಟ್ಟಿದ್ದೀನಿ ಅವನ್ನೇ ತಗೊಂಡು ಬಳಸ್ಕೊತೀನಿ. ಅಲ್ಲ ಆದ್ರೂ ಭಾರಿ ಸಾಮಾನು ಜೋಡಿಸ್ಕೊಂಬಿಟ್ಟಿದ್ಯಾ ಕಣಕ್ಕ ನೀನು. ಇವೇನು ಸಾಮಾನು ನಮ್ಮ ಅತ್ತೆ ಕೊಟ್ಟವಲ್ಲ ಅಂತ ಅನ್ಕೊಂತೀನಪ್ಪ. ಯಾಕಂದರೆ ನಿನಗೆ ನನಗೆ ಇಬ್ರಿಗೂ ಭಾಗ ಆಗ್ತಾಗ ಎಲ್ಲ ಸಮನೇ ಹಾಕ್ಕೊಟ್ಟಿದ್ರು. ಇವೆಲ್ಲ ಈಗ ನೀನು ತಗೊಂಡಿರೋದು ಅಂತ ಅನ್ಸುತ್ತಲ್ವೇನಕ್ಕ? ಹ್ಞೂ ಹೌದೌದು. ಅದೇ ನಮ್ಮ ಅತ್ತೆಯವರೆಲ್ಲ ನನಗೆ ನಿನಗೆ ಎಲ್ಲ ಭಾಗ ಮಾಡಿಕೊಟ್ರಲ್ಲ, ಕೊಟ್ಟ ಮೇಲೆ ನನಗೆ ಯಾಕೋ ಇವೇ ಹಿತ್ತಾಳೆ ಪಾತ್ರೆಗಳನ್ನ ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನೇ ಆಮೇಲೆ ಒಂದೊಂದೇ ತಗೊಂಡೆ. ಇವಾಗೆಲ್ಲ ಅವನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅಲ್ಲಕ್ಕ, ಈಗ ಒಲೆನೇ ಹಚ್ಕೋಬೇಕೇನೋ? ಇಲ್ಲ ಅಲ್ಲಿ ಗ್ಯಾಸ್ ಐತಲ್ಲ. ಗ್ಯಾಸು ಐತೆ ನಮ್ಮ ಮನೇಲಿ, ಗ್ಯಾಸ್ ಐತೆ. ಇನ್ನು ರೊಟ್ಟಿ ಗಿಟ್ಟಿ ಮಾಡೋದಾದ್ರೆ ಮಾತ್ರ ಒಲೆಯಲ್ಲಿ ಮಾಡ್ಕೊತೀವಿ. ಅಂದರೆ ರೊಟ್ಟಿ ಮಾಡೋದು, ನೀರು ಕಾಯಿಸೋದು ಇದಕ್ಕೆಲ್ಲನೂ ಗ್ಯಾಸ್ನೇ ಯೂಸ್ ಮಾಡೋಕ್ಕೆ ಹೋದರೆ ಗ್ಯಾಸ್ ಎಲ್ಲ ಖಾಲಿ ಆಗೋದಿಲ್ವಾ. ಅಲ್ಲದೆ ನಮ್ಮ ಯಜಮಾನ್ರಿಗೆ ರೊಟ್ಟಿ ಒಲೆನಲ್ಲಿ ಸುಟ್ಟರೆ ಅವ್ರಿಗೆ ಇಷ್ಟ ಆಗೋದು. ಹಾಗಾಗಿ ಒಲೆಯಲ್ಲಿ ಒಂದು ಸ್ವಲ್ಪ ಮಾಡ್ಕೊತೀನಿ. ಹಿಂಗೆ ಅರ್ಜೆಂಟ್ಗೆ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ಗ್ಯಾಸ್ನಲ್ಲಿ ಮಾಡೋದಷ್ಟೇ. ಹೌದಕ್ಕ, ನೋಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀಯ ಮನೆಯ. ಸರಿ ಸುಧಾ, ನಾನೇ ಮಾಡ್ತೀನಿ ಬಿಡು ಕಾಫಿಯ. ನೀನು ಯಾಕೆ ಸುಮ್ಮನೆ ತೊಂದರೆ ತಗೋತೀಯ? ನಾನು ಸಕ್ಕರೆ ಡಬ್ಬ, ಕಾಫಿ ಪುಡಿ ಡಬ್ಬ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನಿನಗೆ ಗೊತ್ತಾಗೋದಿಲ್ಲ. ನಾನೇ ಮಾಡ್ಕೊಬತ್ತೀನಿ ನೀರು. ಸರಿ ಕಣಕ್ಕ, ಆಯಿತು. ಊರು ಬಿಡಾಡಿ ಎಷ್ಟು ಪಾತ್ರೆ ಜೋಡಿಸ್ಕೊಂಡವಳೆ. ಅಲ್ಲ, ನನಗೆ ಈ ಮನೆಯಲ್ಲಿ ಅವೆಲ್ಲನೂ ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿತದೆ. ನನ್ನ ಗಂಡ ಇವ್ರ ಗಂಡ ಇಬ್ರು ಅಣ್ಣ ತಮ್ಮದಿರು. ಆದ್ರೂ ಇವಳು ನೋಡಿ ಎಷ್ಟೊಂದೆಲ್ಲ ಜೋಡಿಸ್ಕೊಬಿಟ್ಟವಳೆ. ಇರಲಿ ಮಾಡಲಿ ಮುಂದೆ ಎಲ್ಲ ನನ್ನ ಮಕ್ಕಳಿಗೆ ಬರ್ತದೆ. ಅಲ್ಲ, ಕಾಫಿ ಮಾಡಲಾ ಟೀ ಮಾಡಲಾ? ಇವರಿನ್ನ ಬರಲೇ ಇಲ್ಲ. ಇರಲಿ, ಇವಳಿಗೊಂದು ಲೋಟ ಕಾಫಿ ಮಾಡಿಕೊಟ್ಬಿಡ್ತೀನಿ. ಅವ್ರು ತಿಂಡಿ ತಿಂದಮೇಲೆ ಬೇಕಿದ್ರೆ ಟೀ ಮಾಡಿಕೊಡ್ತೀನಿ ಅವ್ರಿಗೆ. ಓ ಸುಧಾ, ಇದ್ಯಾಕೆ ನೆಲದ ಮೇಲೆ ಕೂತ್ಬಿಟ್ಟಿದೀಯಾ? ಅಲ್ಲೇ ಸೋಫಾ ಇತ್ತಲ್ಲ, ಚೇರ್ ಮೇಲೆ ಕೂತ್ಕೋಬೇಕು ತಾನೇ? ಅಯ್ಯೋ ಬಿಡಕ್ಕ, ನೆಲದ ಮೇಲೆ ಕೂತ್ಕೊಂಡ್ರೆ ನನಗೇನೋ ಒಂಥರ ನೆಮ್ಮದಿ ಕಡಕ್ಕ. ಈ ಚೇರ್ ಮೇಲೆ ಕೂತ್ಕೊಂಡ್ರೆ ಅದು ಏನೋ ಒಂಥರ ನನಗೆ ಅದು ಅಡ್ಜಸ್ಟೇ ಆಗೋದಿಲ್ಲ. ಅದಕ್ಕೆ ಇಲ್ಲೇ ನೆಲದ ಮೇಲೆ ಕೂತ್ಕೊಂಡೆ. ಹೌದಾ, ಸರಿ ತಗೋ ಕಾಫಿ ಕುಡಿ. ಇದೇನಕ್ಕ ಇದು, ಬರೀ ಒಂದೇ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬಂದಿದೀಯಾ? ಅಯ್ಯೋ ನಾನು ಕಾಫಿ ಕುಡ್ದಿದ್ದೆ ಕಣೆ, ಕಾಫಿ ಕುಡ್ದಿದ್ದೆ ನಿನಗೆ ಅಂತ ಮಾಡ್ಕೊಂಬಂದಿದ್ದು, ಕುಡಿ. ಅಯ್ಯೋ ನನಗೋಸ್ಕರ ಮಾಡೋಕ್ಕೆ ಹೋಗಿದ್ದೇನಕ್ಕ. ಅಯ್ಯೋ ಬೇಡವಾಗಿತ್ತು, ನೀನು ಸುಮ್ಮನೆ ತೊಂದರೆ ತಗೊಂಡೆ ನೋಡು. ಅಯ್ಯೋ ಇರಲಿ ಪರವಾಗಿಲ್ಲ, ಕುಡಿಸುವುದಾ. ನೀನೇನು ಯಾವಾಗಲೂ ಬರ್ತೀಯ, ಏನೋ ಅಪರೂಪಕ್ಕೆ ಬರ್ತೀಯಪ್ಪ. ಏನೋ ಇವತ್ತು ನನ್ನ ಅಳಿಮಯ್ಯ ಬಂದವನಲ್ಲ, ಅವನು ನೋಡೋಕ್ಕೋಸ್ಕರ ಬಂದಿದೀಯ. ಅದು ಬಿಟ್ಟಿದ್ರೆ ನೀನು ಯಾಕೆ ಬರ್ತಿದ್ದೆ ಹೇಳು? ಹೌದು, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಗೌಡ್ರಿಗಂತೂ ಯಾರು ಮಾತಿಗೆ ಸಿಕ್ಬಿಟ್ರೆ ಅಲ್ಲೇ ನಿಂತು ಬಿಡ್ತಾರೆ ಗಂಟುಗಟ್ಟಲೆ ಮಾತಾಡ್ಕೊಂಡು. ಅತ್ತೆ. ಓ ದಿಲೀಪ, ಅಲ್ಲಪ್ಪ ಇಷ್ಟೊತ್ತು ಗಂಟನ ಬರೋದು? ಅಲ್ಲ, ತಿಂದಿಲ್ಲ ಏನಿಲ್ಲ. ನಿಮ್ಮ ಮಾವೆಲ್ಲಿ? ಅಯ್ಯೋ, ಇಲ್ಲಿ ಹೊರಗಡೆ ಯಾರೋ ಸಿಕ್ಕಿದ್ರು, ಅವ್ರ ಜೊತೆ ಹಂಗೆ ಮಾತಾಡ್ತಾ ನಿಂತಿದ್ರು. ನಾನು ನೋಡ್ ಸಾಕಾಯ್ತು, ಅದಕ್ಕೆ ಒಳಗಡೆ ಬಂದೆ ಅತ್ತೆ. ನಿಮ್ಮ ಮಾವಂದು ಯಾವಾಗಲೂ ಇದೇ ಕತೆ ಕಣಪ್ಪ. ಯಾರು ಮಾತಿಗೆ ಸಿಕ್ಬಿಟ್ರೆ ಅಲ್ಲೇ ನಿಂತು ಬಿಡ್ತಾರೆ. ಅಕ್ಕ, ಇವನೇನಾ ನಿಮ್ಮ ಅಣ್ಣನ ಮಗ? ಹ್ಞೂ ಸುಧಾ, ಇವನೇ ನಮ್ಮ ಅಣ್ಣನ ಮಗ ದಿಲೀಪ ಅಂತ. ನಮಸ್ತೆ ಆಂಟಿ. ನಮಸ್ತೆ ಕಣಪ್ಪ. ನಾನು ಹೆಂಗಿರ್ತಾನೋ ಏನೋ ಅನ್ಕೊಂಡೆ. ಇವನು ನೋಡಿದ್ರೆ ಇಷ್ಟೊಂದು ಚೆನ್ನಾಗಿದ್ದಾನಲ್ಲಪ್ಪ. ಹೆಂಗಾದ್ರೂ ಮಾಡಿ ನನ್ನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ. ಹೌದೌದು, ನನಗೆ ಯಾಕೋ ಈ ಹುಡುಗ ಭಾರಿ ಇಷ್ಟ ಆಗೋದ. ಸುಧಾ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಕ್ಕ. ಏನಪ್ಪ ಚೆನ್ನಾಗಿದೀಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ದಿಲೀಪ, ಇವಳು ನನ್ನ ವಾರ್ಗಿತ್ತಿ, ಅಂದರೆ ನಿಮ್ಮ ಮಾವ ಇದ್ದಾರಲ್ಲ, ನಿಮ್ಮ ಮಾವನ ತಮ್ಮನ ಹೆಂಡತಿ. ಓ ಹೌದಾ, ಸರಿ ಅತ್ತೆ. ಏನಪ್ಪ ನೀನು ಏನು ಓದ್ಕೊಂಡಿರೋದು? ನಾನು ಆಂಟಿ, ನಾನು MBA ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಟ್ರೈ ಮಾಡ್ತಾ ಇದ್ದೀನಿ. ಈ IAS KS ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೀನಿ ಆಂಟಿ. ಅಬ್ಬಾ, IAS KS? ಸರಿ ಕಣಪ್ಪ, ಆಯಿತು. ಅಕ್ಕ, ನಾನಿನ್ನು ಬರ್ತೀನಕ್ಕ. ಅಯ್ಯೋ, ಹಿಂಗೆ ಹೋಯ್ತಾ ಇದೆಯಲ್ಲೇ. ಇರೋ, ತಿಂಡಿ ತಿನ್ನುವಂತೆ. ನಮ್ಮ ದಿಲೀಪನ ಬಂದ, ನಮ್ಮ ಗೌಡ್ರು ಬಂದರು, ತಿಂಡಿ ತಿನ್ನೋರಂತೆ ಇರಿ.
ಅಯ್ಯೋ ಇಲ್ಲಕ್ಕ ನನ್ನ ತಿಂಡಿ ಎಲ್ಲ ಆಯಿತು. ಅದೇ ನಿಮ್ಮ ಅಣ್ಣನ ಮಗನ ನೋಡ್ಕೊಂಡು ಹೋಗೋಣ ಮಾತಾಡಿಸ್ಕೊಂಡು ಅಂತ ಹೇಳ್ಬಿಟ್ಟೆ ಬಂದಿದ್ದೆ. ಸರಿ ಕಣಕ್ಕ ಆಯಿತು. ನನ್ನ ಮಗಳನ್ನ ಕಳಿಸ್ಕೊಡ್ತೀನಿ ಬಿಡು, ನಿನ್ಗೊಂಚೂರು ಕೆಲಸದಲ್ಲಿ ಸಹಾಯ ಮಾಡಿಕೊಡ್ತಾಳೆ. ಸರಿ ಕಣೆ, ಆಯಿತು ಆಯಿತು, ಹೋಗ್ಬಿಟ್ಪಾ. ಸರಿ ಸರಿ ಅಕ್ಕ, ಆಯಿತು ಬರ್ತೀನಿ. ದಿಲೀಪ ಬರ್ತೀನಿ ಕಣಪ್ಪ. ಹಾ ಸರಿ ಆಂಟಿ, ಆಯ್ತು. ಅಯ್ಯೋ ಇದೇನಪ್ಪ ಇದು? ಅಲ್ಲ, ನಿಮ್ಮ ಅತ್ತೆ ನೋಡಿದ್ರೆ ಅತ್ತೆ ಅಂತ ಕರಿತೀಯ, ನನ್ನ ಅತ್ತೆ ಅಂತಾನೆ ಕರಿ. ನಾನು ಅವ್ರಿಗೆ ತಂಗಿನೇ ಆಗ್ಬೇಕು ಕಣಂತೆ, ವರ್ಷದಲ್ಲಿ ನಿನ್ಗೆ ಅತ್ತೆನೇ ಆಗ್ಬೇಕು. ಹಾ, ಅದು ಅದು ಅಂದ್ರೆ ಸಡನ್ ಆಗಿ ಕರಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ಕಷ್ಟ ಅಂದ್ರೆ ಹೆಂಗಪ್ಪ? ಆಂಟಿ ಅನ್ನೋದ್ನೇ ಅತ್ತೆ ಅಂದ್ರೆ ಆಯ್ತಪ್ಪ, ಅಷ್ಟೇ. ಹಾ ಸರಿ ಅತ್ತೆ, ಆಯ್ತು. ನೋಡು ಎಷ್ಟು ಚೆನ್ನಾಗೈತೆ ಕೇಳಕ್ಕೆ. ಸರಿ ಕಣಪ್ಪ, ಆಯ್ತು ಬರ್ತೀನಿ. ಫ್ರೀ ಮಾಡ್ಕೊಂಡು ಬಾ ನಮ್ಮನೆ ಹತ್ರ. ಶಾಂತ, ನಮ್ಮ ಮನೆ ಅಡ್ರೆಸ್ ಎಲ್ಲ ಗೊತ್ತಾಗೋದಿಲ್ವೇನೋ. ಶಾಂತ, ನೀನೇ ಕರ್ಕೊಂಬ ಒಂದ್ಸರಿ ಮನೆಗೆ. ಸರಿ ಸರಿ ಆಯಿತು, ಕರ್ಕೊಂಬರ್ತೀನಿ ಬಿಡು. ಇಲ್ಲಾಂದರೆ ನಮ್ಮ ಗೌಡ್ರಿಗೆ ಹೇಳ್ತೀನಿ, ಹೋಗಿ ಒಂಚೂರು ಓಡಾಡ್ಕೊಂಡು ಅಲ್ಲೇ ಹೋಗಿ ಮನೆ ತೋರಿಸ್ಕೊಂಬನ್ನಿ ಅಂತವ. ಸರಿ ಸರಿ, ಹಾಗೆ ಮಾಡು, ಬರ್ತೀನಿ. ದಿಲೀಪ ಹೋಗಪ್ಪ, ಕೈಕಾಲು ತೊಳ್ಕೊಂಬ ಹೋಗು. ನಿನ್ಗೆ ತಿನ್ನಕ್ಕೆ ತಿಂಡಿ ಕೊಡ್ತೀನಿ. ನಿಮ್ಮ ಮಾವು ಯಾವಾಗಾರು ಬರಲಿ, ಅವ್ರಿಗೆ ಮಾತು ಸಿಕ್ಬಿಟ್ರೆ ಯಾವ ತಿಂಡಿ ಊಟ ಏನೂ ಕೇಳಲ್ಲ ಅವರು. ಇರ್ಲಿ ಬಿಡಿ ಅತ್ತೆ, ಬರ್ಲಿ ಮಾವನು ಬರ್ಲಿ, ಒಟ್ಟಿಗೆ ತಿಂಡಿ ತಿನ್ನೋಣ. ಹೌದಾ, ಸರಿ ಕಣಪ್ಪ, ಆಯ್ತು. ನೀ ಕಾಫಿ ಟೀ ಏನಾದರೂ ಮಾಡ್ಕೊಡ್ಲಾ? ಅಯ್ಯೋ ಏನು ಬೇಡ ಅತ್ತೆ. ಮತ್ತೆ ಹೊಲದ ಹತ್ರ ಹೋಗಿದ್ದಲ್ಲ, ಹೆಂಗ ಅನ್ನಿಸ್ತಪ್ಪ ಹೊಲ? ಅಯ್ಯೋ ಅತ್ತೆ, ಹೆಂಗ್ ಅನ್ನಿಸ್ತು ಅಂತಿರಲ್ಲ, ನಿಜವಾಗ್ಲೂ ನನಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಮನ್ಸಿರ್ಲಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ ಅತ್ತೆ. ಹೌದಾ, ಸರಿ ಕಣಪ್ಪ, ಆಯ್ತು. ಸರಿ ಇರು, ನಿಮ್ಮ ಮಾವನ ನಾನೇ ಕರ್ದ್ಬಿಟ್ಟು ಬರ್ತೀನಿ, ಇಲ್ಲ ಅಂದ್ರೆ ಅವ್ರು ಅಲ್ಲೇ ನಿಂತ್ಬಿಡ್ತಾರೆ. ಸರಿ ಅತ್ತೆ, ಆಯ್ತು.